ಸ್ಯಾಂಡಲ್ವುಡ್ನ ಖ್ಯಾತ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಿದೆ. ಸದ್ಯ ಸುಗುಣ ಆಸ್ಪತ್ರೆಯಲ್ಲಿ ಅವರ ಮೃತದೇಹ ಇದೆ. ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಸೌಂದರ್ಯ ಜಗದೀಶ್ ಅವರ ಮೃತದೇಹವನ್ನು ನೋಡೋದಕ್ಕೆ ಸುದ್ದಿಯನ್ನ ತಿಳಿದು ಆಘಾತಗೊಂಡಿರೋರು ಸುಗುಣ ಆಸ್ಪತ್ರೆಯತ್ತ ದೌಡಾಯಿಸುತ್ತಿದ್ದಾರೆ. ಸೌಂದರ್ಯ ಜಗದೀಶ್ ಅವರ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ಅವರ ಜೊತೆಗೆ ಸೇರಿದಂತೆ ಹಲವು ಸ್ಯಾಂಡಲ್ವುಡ್ನ ಹಲವು ಖ್ಯಾತ ನಟರ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದಂಥವರು, ಸಿನಿಮಾ ನಿರ್ಮಾಪಕರಾಗಿದ್ದಂಥವರು, ಹಲವು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಂಥವರು, ಬಿಸ್ನೆಸ್ನಲ್ಲಿದ್ದಂಥವರು, ವಿವಿಧ ರೀತಿಯಾದಂತಹ ಬಿಸ್ನೆಸ್ನ ಮಾಡ್ತಾ ಇದ್ದಂಥವರು, ಅನುಕೂಲವಸ್ತ ಆಗಿದ್ದಂತಹ ಕುಟುಂಬ ಏಕಾಏಕಿ ಅಂಥದ್ದೇನಾಯಿತು ಅನ್ನುವಂಥದ್ದೇ ಸದ್ಯಕ್ಕೆ ಆಘಾತವನ್ನು ತಂದೊಡ್ತಾ ಇರುವಂತಹ ಪ್ರಶ್ನೆ. ಈಗಷ್ಟೇ ನೀವು ಶ್ರೇಯಸ್ ಅವರು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ. ಏನಾಯ್ತು, ಹೇಗಾಯ್ತು ಅನ್ನುವಂಥದ್ದನ್ನ ಸೌಂದರ್ಯ ಜಗದೀಶ್ ಅವರ ಆಪ್ತರು ಮತ್ತೊಮ್ಮೆ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಜಗದೀಶ್ ಅವರು ಡೆತ್ ಆಗಿದ್ದಾರೆ. ಅವರು ಜಸ್ಟ್ ಒಂದು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಡೆತ್ ಆಗಿದ್ದಾರೆ. ನೆಕ್ಸ್ಟ್ ಏನಾದ ಆದ ತಕ್ಷಣ ನಾವು ಇಲ್ಲಿ ಹಾಸ್ಪಿಟ್ಲಿಗೆ ತೊಗೊಂಬಂದಿದ್ದೀವಿ. ನೋಡಿದಾಗ ಇಲ್ಲಿ ಡೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೇನೈತೆ ಪ್ರೊಸೀಜರ್ ಮಾಡಬೇಕು. ಬೇರೆ ಯಾವುದು ಇದಕ್ಕೆ ರೀಸನ್ ಇಲ್ಲ. ಇದೆಲ್ಲ ಮುಗಿದ ಮೇಲೆ ಏನೈತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗಿದ್ದು ನಿಮ್ಮ ಹತ್ರ ಮಾಹಿತಿ ಹಂಚ್ಕೊಂತೀವಿ. ದಯವಿಟ್ಟು ಅಲ್ಲಿವರೆಗೂ ನೀವೆಲ್ಲ ಸಹಕಾರ ಕೊಡಬೇಕು ಅಷ್ಟೇ. ಇಲ್ಲ, ಆ ಥರ ಏನಿಲ್ಲ. ಹೆಲ್ತ್ ಇಶ್ಯೂಸ್ ಅಂತ ಏನಿಲ್ಲ. ಅದು ರೀಸನ್ ಏನು ಅಂತ ನಾವು ಸಡನ್ನಾಗಿ ಹೇಳೋಕ್ಕಾಗಲ್ಲ ಸರ್ ಎಲ್ಲ. ಹಂಗಾಗಿ ಅದಕ್ಕೋಸ್ಕರನೇ ಅದನ್ನು ಬೇರೆ ಯಾವುದೂ ಏನಿದಿಲ್ಲ. ಹಾಗಾಗಿ ಇರೋದೇನಿದೆ ರಿಯಾಲಿಟಿ ಹೇಳಿದ್ದೀವಿ ನಾವೀಗ. ಅವ್ರು ಡೆತ್ ಆಗಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ ಸರ್. ಇದು ಬೆಳಗ್ಗೆ ಹೇಳಿ ಸರ್, ದಯವಿಟ್ಟು ಹೇಳಿ ಸರ್. ಇಲ್ಲ ಸರ್, ಅದಕ್ಕೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಸರ್. ಅದು ಸುಮಾರು ದಿನದಿಂದನೇ ಇದಾವೆ. ಬಿಸ್ನೆಸ್ಸೇ ಬೇರೆ, ಇದೇ ಬೇರೆ. ಅದಕ್ಕೂ ಇದಕ್ಕೂ ಯಾವುದೂ ಏನು ಇದಿಲ್ಲ ಸರ್. ಇಲ್ಲ ಕೊಟ್ಟಿದ್ದೀವಿ ಸರ್ ಎಲ್ಲ. ನಾವು ಬಂದ ತಕ್ಷಣ ಅದು ಇಲ್ಲ ಸರ್, ಸುಳ್ಳು. ಯಾರಿದು ಸುಳ್ಳು ಮಾಹಿತಿ ಎಬ್ಸಿದ್ದಾರೆ ಅನ್ನೋದು ದಯವಿಟ್ಟು ಗೊತ್ತಿಲ್ಲ. ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಎಲ್ಲೂ ಹೇಳಿಲ್ಲ. ಆದ ತಕ್ಷಣ ನಾವು ಇನ್ಸಿಡೆಂಟ್ ನೋಡಿದ ತಕ್ಷಣ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿವಿ. ಹಾಸ್ಪಿಟಲ್ ಡೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನಾವೆಲ್ಲೂ ಯಾರ ಜೊತೆನೂ ಹ್ಯಾಂಗಿಂಗ್ ಸರ್, ಮನೆಯಲ್ಲಿ ಸರ್, ಮನೆಯಲ್ಲೇ ಬೆಳಗ್ಗೆ ಗೊತ್ತಾದಾಗ ನಾವು ಇಲ್ಲಿ ಒಂದು 9 ಗಂಟೆಗೆ ಹಾಸ್ಪಿಟ್ಲ್ ಹತ್ರ ಕರ್ಕೊಂಬಂದಿದ್ದು. ಹೌದು, ಅದು ಬಿಟ್ಟರೆ ಇನ್ನೇನು ಬೇರೆ ಇಲ್ಲ ಸರ್. ಬೇರೆ ರೀಸನ್ ಏನು ಎಲ್ಲ ಇದೇನು ಒಂದೊಂದು ಹೇಳ್ತಾವ್ರೆ, ಅದೇನಿಲ್ಲ ಸರ್. ಇದಂತೂ ನಿಜ. ಅವರು ಅಟೆಂಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹಾಸ್ಪಿಟ್ಲ್ ಹತ್ರ ಕರ್ಕೊಂಬಂದ್ರೆ ಡೆತ್ ಆಗಿದ್ದಾರೆ. ಡಿಕ್ಲೇರ್ ಆಗಿದೆ. ಈಗ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕು ಸರ್ ಎಲ್ಲ. ನಾವು ನಾಳೆಗೆಲ್ಲ ಡಿಸೈಡ್ ಮಾಡಿಬಿಟ್ಟು ಕ್ರಿಮೇಷನ್ ಯಾವಾಗ ಅಂತ ಡಿಸೈಡ್ ಮಾಡ್ತೀವಿ ಸರ್. ಅದು ಬಿಟ್ಟು ಬೇರೆ ಇನ್ನೇನು ವಿಚಾರ ಇಲ್ಲ ಸರ್. ಈಗ ಅದೇ ಪೊಲೀಸರು ಬರ್ಬೇಕು ಸರ್. ಕಂಪ್ಲೇಂಟ್ ಇಲ್ಲ ಸರ್, MS ರಾಮಯ್ಯಗೆ ಸರ್. ಅದು ಹಂಗಾಗಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಬರುತ್ತೆ ಲಿಮಿಟ್ಸು. ಇನ್ಸ್ಪೆಕ್ಟರ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ. ಅವರು ಮನೆಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ತೊಗೊತಾ ಇದ್ದಾರೆ. ಕಂಪ್ಲೇಂಟ್ ಮುಗಿದ ತಕ್ಷಣ ಅವ್ರು ಇಲ್ಲಿ ಬಂದು MLC ಮಾಡಿಕೊಂಡು ಪೋಸ್ಟ್ ಮಾರ್ಟಮ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇದರಲ್ಲಿ ಬೇರೆ ಅನ್ಯತೆ ದಯವಿಟ್ಟು ಕೈ ಮುದ್ದು ಕೇಳ್ಕೊಂತೀನಿ. ಯಾವುದೇ ರೀತಿಯ ಕಾರಣ ಇಲ್ಲ. ನಾವು ಯಾರೂ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಯಾರು ತಪ್ಪಾಗಿ ಮಾಹಿತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಸರ್. ಇದು ನಿಜವಾದ ಸತ್ಯ ಸರ್, ಇದು ಅಷ್ಟೇ. ಇದು ಸೌಂದರ್ಯ ಜಗದೀಶ್ ಅವರ ಆಪ್ತರಾಗಿರುವಂತಹ ಶ್ರೇಯಸ್ ಅವರು ಕೊಟ್ಟಂತಹ ಕ್ಲಾರಿಟಿ. ನಾವು ಯಾರಿಗೂ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡಿಲ್ಲ, ಫಾಲ್ಸ್ ಇನ್ಫಾರ್ಮೇಷನ್ ಅನ್ನ ಕೊಟ್ಟಿಲ್ಲ, ಹೃದಯಾಘಾತವಾಗಿದೆ ಅಂತ ನಾವು ಯಾರಿಗೂ ಹೇಳಿರಲಿಲ್ಲ. ಅವರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ರು, ನೇಣು ಬಿಗಿದುಕೊಂಡಿದ್ರು. ತಕ್ಷಣ ಅದನ್ನು ಗಮನಿಸಿದ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಬಂದ್ವಿ. ಆಸ್ಪತ್ರೆಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ವೈದ್ಯರು ಸಾವಾಗಿದೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿದ್ರು. ಅದಾದ ನಂತರ ನಾವೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದೇವೆ ಅನ್ನುವಂತಹ ಮಾತನ್ನ ಸೌಂದರ್ಯ ಜಗದೀಶ್ ಅವರ ಆಪ್ತರಾಗಿರುವಂತಹ ಶ್ರೇಯಸ್ ಅವರು ಹೇಳಿದ್ದನ್ನ ಗಮನಿಸಿದ್ರೆ, ಈಗಾಗಲೇ ಪೊಲೀಸರು ಮಹಾಲಕ್ಷ್ಮಿ ಲೇಔಟ್ನ ನಿವಾಸಕ್ಕೆ ಹೋಗಿದ್ದಾರೆ. ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ಕೊಳ್ತಿದ್ದಾರೆ. ಅಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಪೋಸ್ಟ್ ಮಾರ್ಟಮ್ ಆದಂತಹ ನಂತರದಲ್ಲಿ ಕ್ರಿಮೇಷನ್ ಯಾವಾಗ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಸದ್ಯ ಸುಗುಣ ಹಾಸ್ಪಿಟಲ್ ಬಳಿಯಿಂದಾನೇ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶಿವಕುಮಾರ್, ಏನು ಕಾರಣ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಇದ್ದು ಏಕಾಏಕಿ ಆತ್ಮಹತ್ಯೆಯಂತಹ ನಿರ್ಧಾರವನ್ನ ಯಾಕೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಮಾಡ್ಕೊಂಡ್ಬಿಟ್ರು ಅನ್ನುವಂಥದ್ದೇ ಸದ್ಯಕ್ಕೆ ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಸುಗುಣ ಹಾಸ್ಪಿಟಲ್ ಮುಂಭಾಗದಲ್ಲಿ ನೀವಿದ್ದೀರಿ. ಶ್ರೇಯಸ್ ಅವರು ಮಾತನಾಡಿದ್ದನ್ನ ಕೂಡ ಕೇಳಿಸ್ಕೊಂಡ್ರಿ ನೀವು. ಸದ್ಯಕ್ಕೆ ಏನು ಮಾಹಿತಿ ತಮಗ್ ಲಭ್ಯ ಆಗ್ತಾ ಇದೆ ಶಿವಕುಮಾರ್? ವಿದ್ಯಶ್ರೀ, ಸದ್ಯ ಕುಟುಂಬಸ್ಥರಿಂದ ದೂರನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಹಾಲಕ್ಷ್ಮಿ ಲೇಔಟ್ ಠಾಣೆ ಪೊಲೀಸರು ಮಾಡ್ತಿರುವಂಥದ್ದು. ಸದ್ಯ ಸುಗುಣ ಹಾಸ್ಪಿಟ್ಲ ಬಳಿ ನಾನಿದ್ದೀನಿ. ಬೆಳಿಗ್ಗೆ 9 ಗಂಟೆಗೆ ಕುಟುಂಬಸ್ಥರಿಗೆ ಗೊತ್ತಾಯಿತು ಅನ್ನೋ ಮಾಹಿತಿ ಅನ್ನೋ ಮಾತನ್ನು ಅವರ ಕುಟುಂಬದ ಆಪ್ತ ಬಳಗದಲ್ಲಿದ್ದಂಥ ಶ್ರೇಯಸ್ ಅವರು ಹೇಳಿರುವಂಥದ್ದು. 9 ಗಂಟೆ ಸುಮಾರಿಗೆ ನಾವು ಅವರು ಆತ್ಮಹತ್ಯೆಗೆ ಶರಣಾಗಿರೋದು ನಮ್ಮ ಗಮನಕ್ಕೆ ಬಂತು. ಕೂಡಲೇ ಅವರನ್ನು ಹತ್ತಿರದಲ್ಲೇ ಬರುವಂಥ ಸುಗುಣ ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಆಸ್ಪತ್ರೆಗೆ ಬಂದಂಥ ನಂತರದಲ್ಲಷ್ಟೇ ನಮಗೆ ಗೊತ್ತಾಗಿದ್ದು ಅವರು ಸಾವನ್ನಪ್ಪಿದ್ದಾರೆ ಅಂತೇಳಿ. ನಾವು ಅವರು ಬದುಕಿರ್ಬೋದು ಅಂತೇಳಿ ಆಸ್ಪತ್ರೆಗೆ ಕರ್ಕೊಂಡ್ಬಂದ್ವಿ. ಆದರೆ ಇಲ್ಲಿ ಸಾವನ್ನಪ್ಪಿರೋದನ್ನ ವೈದ್ಯರು ಕನ್ಫರ್ಮ್ ಮಾಡಿದ್ರು ಅಂತೇಳಿ ಅವರ ಆಪ್ತ ಒಳಗದಲ್ಲಿ ಗುರುತಿಸಿಕೊಂಡಿರುವಂಥ ಶ್ರೇಯಸ್ ಅವರು ಹೇಳ್ತಿರುವಂಥದ್ದು. ಸೌಂದರ್ಯ ಜಗದೀಶ್ ಕನ್ನಡದ ಖ್ಯಾತ ನಿರ್ಮಾಪಕ. ಇದೀಗ ರವಿಚಂದ್ರನ್ ಖ್ಯಾತ ನಟ ಪ್ರೇಮ್ ಅವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡ್ತಿದ್ದಾರೆ. ಕುಟುಂಬ ಸಮೇತರಾಗಿ ಬಂದು
ಸೌಂದರ್ಯ ಜಗದೀಶ್ ಅವರ ಕುಟುಂಬಸ್ಥರಿಗೆ ಧೈರ್ಯವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ವಿಚಾರವನ್ನು ಕುಟುಂಬಸ್ಥರಿಗೆ ಗೊತ್ತಾಯಿತು. ಆದರೆ ಕೂಡಲೇ ನಾವು ಏನು ಮಾಡಬೇಕು ಅಂತೇಳಿ ನಮಗೆ ಗೊತ್ತಾಗಲಿಲ್ಲ. ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಆಸ್ಪತ್ರೆಗೆ ಬಂದ ನಂತರವಷ್ಟೇ ವೈದ್ಯರು ಕನ್ಫರ್ಮ್ ಮಾಡಿದ್ದು ಸೌಂದರ್ಯ ಜಗದೀಶ್ ಅವರು ಮೃತಪಟ್ಟಿದ್ದಾರೆ ಅಂತೇಳಿ. ಆಸ್ಪತ್ರೆಗೆ ಬಂದು ಅವರು ಮೃತಪಟ್ಟಿರುವಂಥದ್ದು ಕನ್ಫರ್ಮ್ ಆದ ನಂತರದಲ್ಲಿ ನಾವು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ವಿ. ಸದ್ಯ ಪೊಲೀಸ್ ಅಧಿಕಾರಿಗಳು ಕಂಪ್ಲೇಂಟನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಾಜಿನಗರದ ಸುಗುಣ ಆಸ್ಪತ್ರೆಯಿಂದ ಸೌಂದರ್ಯ ಜಗದೀಶ್ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆಗೆ MS ರಾಮಯ್ಯ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ಮುಕ್ತಾಯವಾದಂಥ ನಂತರದಲ್ಲಿ ಅವರ ಏನು ಮಹಾಲಕ್ಷ್ಮಿ ಲೇಔಟ್ನ ಬಳಿಯಲ್ಲಿ ಬರುವಂಥ ನಿವಾಸ ಇರುತ್ತೆ, ಅಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ. ಅದೆಲ್ಲ ಮುಗಿದ ನಂತರದಲ್ಲಿ ನಾಳೆ ಅವರ ಅಂತ್ಯಕ್ರಿಯೆಯನ್ನು ಎಲ್ಲಿ ಮಾಡಬೇಕು ಅನ್ನೋದನ್ನ ನಿರ್ಧಾರವನ್ನು ಮಾಡಲಾಗುತ್ತೆ ಅನ್ನೋ ಮತ್ತು ಸದ್ಯಕ್ಕೆ ಬರ್ತಿರುವಂಥದ್ದು. ಆದರೆ ಘಟನೆಗೆ ನಿಖರವಾದಂಥ ಕಾರಣ ಏನು ಅನ್ನೋದ್ರ ಬಗ್ಗೆ ಯಾರು ಕೂಡ ಹೇಳ್ತಿಲ್ಲ. ಆದರೆ ಇತ್ತೀಚೆಗೆ ಆರ್ಥಿಕವಾಗಿ ಸಮಸ್ಯೆ ಎದುರಾಗಿತ್ತು, ಬಿಸ್ನೆಸ್ ಅಲ್ಲಿ ಲಾಸ್ ಆಗಿತ್ತು, ಒಂದಷ್ಟು ದಿನಗಳ ಕಾಲದಿಂದ ಖಿನ್ನತೆಗೆ ಒಳಗಾಗಿದ್ರು ಅನ್ನೋ ಪ್ರಾಥಮಿಕ ಮಾಹಿತಿ ಅಷ್ಟೇ ದೊರಕುತ್ತಿರುವಂಥದ್ದು. ವಿದ್ಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.